2 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಆ ವರದಿ ನೋಡೋಣ. ಆದರೆ ಅದಕ್ಕೂ ಮೊದಲು ಕರಗ ಉತ್ಸವ ಸಂದರ್ಭದಲ್ಲಿ ಭಾರಿ ಅನಾಹುತ ಸಂಭವಿಸಿದೆ. ಕಾಂಗ್ರೆಸ್ನ 2ನೇ ಪಟ್ಟಿ ನೋಡೋಕ್ಕೂ ಮೊದಲು ಈಗ ಒಂದು ಆಗಿರೋ ಅನಾಹುತವನ್ನ ನೋಡ್ತಾ ಇದ್ದೀವಿ. ಬೆಂಕಿ ಕೆನ್ನಾಲಿಗೆಗೆ ಹೊತ್ತಿ ಉರಿದಿದೆ 10ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು, ಕಾರುಗಳು. ಇದು ಆಗಿದ್ದು ಕರಗ ಪೂಜೆ ಸಂದರ್ಭದಲ್ಲಿ, ಕರ್ಪೂರದ ಆರತಿ ಏನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ. ಕರಗ ಪೂಜೆ ವೇಳೆ ಆಗಿರುವಂತಹ ಭಾರಿ ಅನಾಹುತ ಹಿನ್ನೆಲೆಯಲ್ಲಿ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿದ್ದು ಅಗ್ನಿ ನಂದಿಸುವಲ್ಲಿ ನಿರತರಾಗಿದ್ದಾರೆ. ಕರ್ಪೂರ ಪೂಜೆ ನಡೆಸುವಂತಹ ಸಂದರ್ಭದಲ್ಲಿ ರಸ್ತೆ ಬದಿ ನಿಲ್ಲಿಸಿರುವಂತಹ ವಾಹನಗಳಿಗೆ ಬೆಂಕಿ ತಗಲಿದೆ. ಬೆಂಕಿಯ ಕೆನ್ನಾಲಿಗೆ ಯಾವ ಸ್ವರೂಪವನ್ನ ಪಡೆದುಕೊಂಡಿದೆ ಅಂತ ನೀವು ನೋಡ್ತಾ ಇದ್ರಿ. ಅದರ ಪರಿಣಾಮವಾಗಿ ಈಗಾಗಲೇ 10ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಹೊತ್ತಿ ಉರಿದಿದೆ. ಧಗಧಗಿಸ್ತಾ ಇರುವಂತಹ ಚಿತ್ರಣ. ಅಲ್ಲಿ ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಅನಾಹುತಗಳು ಭಾರಿ ದೊಡ್ಡ ಮಟ್ಟಿಗೆ ಆಗಬಹುದಾದಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಅಗ್ನಿಶಾಮಕ ಸಿಬ್ಬಂದಿಗಳು ಇದನ್ನ ನಂದಿಸುವಂತಹ ಕೆಲಸವನ್ನು ಕೂಡ ನಡೆಸ್ತಾ ಇದ್ದಾರೆ. ಅಲ್ಲಿ ನೆರೆದಿದ್ದಂತಹ ಭಕ್ತರೆಲ್ಲ ಇದಾಗ್ತಿದ್ದ ಹಾಗೆ ಚೆಲ್ಲಾಪಿಲ್ಲಿಯಾಗಿ ಹೋಗಿದ್ದಾರೆ. ಅಲ್ಲಿ 10ಕ್ಕೂ ಹೆಚ್ಚು 2 ವೀಲರ್ಸ್ಗೆ ಬೆಂಕಿ ತಗಲಿದೆ. ಇದು ಕರ್ಪೂರ ಹಚ್ಚುವಂತಹ ಸಂದರ್ಭದಲ್ಲಿ ಕರ್ಪೂರವನ್ನ ಹೊತ್ತಿಸಿದ್ದಾರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ಪೂರವನ್ನ ಅಲ್ಲಿ ಹಚ್ಚಿಸಿದ್ರ ಪರಿಣಾಮ ವಾಹನಗಳಿಗೆ ಬೆಂಕಿ ತಗಲಿದೆ. ಹೇಗೆ ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡಿದೆ, ಹೊಗೆ ನೋಡಿ, ದಟ್ಟ ಹೊಗೆ ಹೇಗೆ ಆವರಿಸಿಕೊಂಡಿದೆ ಅಂತ. ದೇವರಿಗೆ ಹರಕೆ ಕಟ್ಟಿಕೊಂಡ ಭಕ್ತರಿಂದ ಕರ್ಪೂರ ಸೇವೆ ನಡೆಸೋದು ವಾಡಿಕೆ ಇಲ್ಲಿ ಕರಗ ಸಂದರ್ಭದಲ್ಲಿ. ಸೊ ಅದೇ ರೀತಿಯಲ್ಲಿ ಈಗ ಕರ್ಪೂರ ಸೇವೆಯನ್ನ ಭಕ್ತಾದಿಗಳು ನೆರವೇರಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ ಇದು. ಕರ್ಪೂರ ಪೂಜೆ ವೇಳೆ ರಸ್ತೆ ಬದಿಯಲ್ಲಿ ವಾಹನಗಳಿಗೆ ನಿಂತಿದ್ವು. ಅವೆಲ್ಲ ವಾಹನಗಳಿಗೆ ಒಮ್ಮೆಲೆಗೆ ಬೆಂಕಿ ಹತ್ತಿದ್ರ ಪರಿಣಾಮ 10ಕ್ಕೂ ಹೆಚ್ಚು ದ್ವಿಚಕ್ರ ವಾಹನ ಸುಟ್ಟು ಕರಕಲಾಗಿದೆ. ಕರಗ ಪೂಜೆ ಸಂದರ್ಭದಲ್ಲಿ ಭಕ್ತಾದಿಗಳು ಹರಕೆಯ ರೂಪದಲ್ಲಿ ಕರ್ಪೂರವನ್ನ ಬೆಳಗುವಂತಹ ಒಂದು ವಾಡಿಕೆಯನ್ನ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದರಂತೆ ಇವತ್ತು ಕೂಡ ಬೆಂಗಳೂರಿನಲ್ಲಿ ಕರಗ ಪೂಜೆಗಾಗಿ ಹರಕೆ ತೀರಿಸೋದಕ್ಕೆ ಭಕ್ತಾದಿಗಳು ಕರ್ಪೂರವನ್ನ ರಸ್ತೆ ಬದಿಯಲ್ಲಿ ಹಚ್ಚಿದ್ದಾರೆ. ಇದರ ಪರಿಣಾಮ ಏನಾಯ್ತು, ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡಿದಂತಹ 2 ವೀಲರ್ಸ್ಗೆ ಅದರ ಬೆಂಕಿ ತಾಗಿದೆ. ನಂತರ ಒಂದರಿಂದ ಒಂದು ಅನ್ನೋ ರೀತಿಯಲ್ಲಿ 10 2 ವೀಲರ್ಸ್ಗೆ ಇದೇ ರೀತಿಯಾಗಿ ಬೆಂಕಿ ಹೊತ್ಕೊಳ್ತು. ಧಗಧಗಿಸ್ಲಿಕ್ಕೆ ಆರಂಭ ಆಯಿತು. ಅಲ್ಲೇ ಪೈಪ್ನ ನೀರಿಗೆ ಕನೆಕ್ಟ್ ಮಾಡೋ ಮೂಲಕವಾಗಿ ನಲ್ಲಿಗೆ ಅಲ್ಲಿದ್ದಂತಹ ಎಲ್ಲ ವಾಹನಗಳಿಗೂ ನೀರನ್ನ ಹಾಕುವಲ್ಲಿ ಅದನ್ನೆಲ್ಲ ಬೆಂಕಿಯನ್ನ ನಂದಿಸುವ ಕಾರ್ಯವನ್ನ ಯಶಸ್ವಿಯಾಗಿ ಅಲ್ಲಿನ ಸ್ಥಳೀಯರು ಮಾಡಿಕೊಂಡಿದ್ದಾರೆ. ಈ ಒಂದು ವಿಚಾರ ಆಗ್ತಿದ್ದ ಹಾಗೆ ದೇವಸ್ಥಾನದ ಒಳಗಿದ್ದವರೆಲ್ಲರೂ ಕೂಡ ಏನಾಯ್ತು ಅಂತ ಗಾಬರಿಗೊಂಡು ಹೊರಕ್ಕೆ ಓಡಿ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರುಣಾರಿಂದ. ಅರುಣ, ದೊಡ್ಡ ಮಟ್ಟಿಗಿನ ಅನಾಹುತ ಜರುಗಬಹುದಾದಂತಹ ಎಲ್ಲಾ ಸಾಧ್ಯತೆಗಳಿತ್ತು. ಆ ಒಂದು ಸಣ್ಣ ಲಕ್ಷಣಗಳು ಕೂಡ ಈಗ ಕಾಣಿಸ್ತಾ ಇಲ್ವಾ, ಅಥವಾ 10ಕ್ಕೂ ಹೆಚ್ಚು ವಾಹನಗಳು ಬಿಟ್ಟು ಇನ್ನೇನಾದ್ರೂ ಅನಾಹುತ ಸಂಭವಿಸಿದ್ಯಾ ಅಲ್ಲಿ? ದಿವ್ಯ ಜೊತೆ ಇವತ್ತು ವಿಶ್ವವಿಖ್ಯಾತ ಕರಗ ಮಹೋತ್ಸವ ಇವತ್ತು ರಾತ್ರಿ 12 ಗಂಟೆಯಿಂದಲೇ ಈ ಒಂದು ಉತ್ಸವ ಕೂಡ ಆರಂಭ ಆಗುತ್ತೆ. ಈಗಾಗಲೇ ನೋಡಬಹುದು ತಿಗಳೇರಪೇಟೆಯಲ್ಲಿ ಇರ್ತಕ್ಕಂತಹ ದೇವಸ್ಥಾನ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿದೆ. ಇವತ್ತು ಕರಗ ಆರಂಭಕ್ಕೂ ಮುನ್ನ ಈ ಒಂದು ರಸ್ತೆಯಲ್ಲೇ ಅಂದ್ರೆ ಇಲ್ಲಿ ಒಂದು 500ಕ್ಕೂ ಹೆಚ್ಚು ಒಂದು ಭಕ್ತಾದಿಗಳು ಕೂಡ ಬಂದಿದ್ರು. ಈ ಒಂದು ರಸ್ತೆಯಲ್ಲೇ 700 ಮೀಟರ್ ಉದ್ದದಲ್ಲಿ ಇಲ್ಲಿ ದೊಡ್ಡ ದೊಡ್ಡ 100 ಬಾಕ್ಸ್ ಗಂಟ್ಲೆ ಕರ್ಪೂರವನ್ನ ಕೂಡ ಹಚ್ಚಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಂದ್ರೆ ಇಲ್ಲಿ
SP ರೋಡ್ ಇರೋದ್ರಿಂದ ಹೆಚ್ಚಾಗಿ ಇಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ಕೂಡ ಇರೋದಿಲ್ಲ. ಹೀಗಾಗಿ ರಸ್ತೆಯಲ್ಲೇ ಒಂದು ವಾಹನಗಳನ್ನ ಕೂಡ ನಿಲ್ಲಿಸಿ ಹೋಗ್ತಾರೆ. ನೋಡಬಹುದಾಗಿದೆ ಒಂದು ಬೈಕ್ ಯಾವ ರೀತಿ ಸುಟ್ಟು ಕರಕಲಾಗಿದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗೆ ಒಂದು 10 ರಿಂದ 20ಕ್ಕೂ ಹೆಚ್ಚು ಒಂದು ದ್ವಿಚಕ್ರ ವಾಹನಗಳಿರಬಹುದು, ಜೊತೆಗೆ ಆಟೋಗಳಿರಬಹುದು, ಕಾರ್ಗಳಿರ್ಬೋದು, ಎಲ್ಲವುಗಳು ಕೂಡ ಬೆಂಕಿಗೆ ಆಹುತಿಯಾಗಿದ್ದಾವೆ. ಪೊಲೀಸರು ಒಂದು ಸೂಚನೆಯನ್ನ ಕೊಡ್ತಾನೆ ಇದ್ರು. ಇಲ್ಲಿ ನೂರಾರು ಕೆಜಿಯಷ್ಟು ಒಂದು ಕರ್ಪೂರವನ್ನ ಹಚ್ಚುತ್ತಾರೆ. ಹೀಗಾಗಿ ಇಲ್ಲಿರ್ತಕ್ಕಂಥ ವಾಹನಗಳನ್ನ ತೆಗೀರಿ ಎನ್ನುವಂತಹ ಒಂದು ಸೂಚನೆಯನ್ನ ಹೇಳ್ತಾನೆ ಇದ್ರು. ಆದ್ರೂ ಕೂಡ ಕೆಲವೊಬ್ರು ವಾಹನಗಳನ್ನ ತೆಗೆದಿರಲಿಲ್ಲ. ಹೀಗಾಗಿ 10ಕ್ಕೂ ಹೆಚ್ಚು ಒಂದು ವಾಹನಗಳು ಅಂದ್ರೆ ಬೈಕ್ಗಳು ಕೂಡ ಬೆಂಕಿಗೆ ಆಹುತಿಗಳಾಗಿದ್ದಾವೆ. ಜೊತೆಗೆ ಆಟೋ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಹೀಗಾಗಿ ಸುಮಾರು ಅಂದ್ರೆ ಇಲ್ಲಿ ನೂರಾರು ಒಂದು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಒಂದು ಭಕ್ತರ ಗುಂಪೆ ಇತ್ತು. ಇವರೆಲ್ಲರೂ ಕೂಡ ಒಂದು ಚೆದರಿ ಹೋದ್ರು. ಇಲ್ಲಿಂದ ಅಂದ್ರೆ ಧರ್ಮರಾಯ ದೇವಸ್ಥಾನದಿಂದ ಹಿಡಿದು NR ರೋಡ್ ವರೆಗೂ ಕೂಡ ಇಲ್ಲಿರ್ತಕ್ಕಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ರಸ್ತೆ ಗಂಟ್ಲೆ, ಕಿಲೋಮೀಟರ್ ಗಂಟ್ಲೆ ಒಂದು ಕರ್ಪೂರವನ್ನ ಕೂಡ ಹಚ್ಚಲಾಗಿತ್ತು. ನೋಡಬಹುದಾಗಿದೆ ಈಗಾಗಲೇ ಒಂದು 4 ರಿಂದ 5 ಒಂದು ವಾಹನಗಳನ್ನ ಕೂಡ ತೋರಿಸ್ತಾ ಹೋಗ್ತೇವೆ. ಯಾವ ರೀತಿ ಇಲ್ಲಿ ಬೈಕ್ಗಳು ಸುಟ್ಟು ಕರಕಲಾಗಿವೆ ಎನ್ನುವಂತಹ ಒಂದು ದೃಶ್ಯಗಳನ್ನ ಕೂಡ ನೋಡಬಹುದಾಗಿದೆ. ಪೊಲೀಸ್ ಸಿಬ್ಬಂದಿ ಹೇಳಿದ್ರು, ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೇಳಿದ್ರು ಕೂಡ ಇಲ್ಲಿರ್ತಕ್ಕಂಥ ವಾಹನಗಳನ್ನ ತೆಗೆದಿರಲಿಲ್ಲ. ಈ ಒಂದು ಪರಿಣಾಮವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಒಂದು ನಿರ್ದೇಶನವನ್ನ ಕೂಡ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈಗ ಕರ್ಪೂರವನ್ನ ಹಚ್ಚಬೇಡಿ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳಿದ್ದಾರೆ. ಹೊರಭಾಗದಲ್ಲಿಯೂ ಕೂಡ ನೋಡಬಹುದಾಗಿದೆ ಬ್ಯಾರಿಕೇಡ್ಗಳನ್ನ ಹಾಕಿಬಿಟ್ಟು ಕಂಪ್ಲೀಟ್ ಆಗಿ ಬಂದ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇವತ್ತು ರಾತ್ರಿ ಒಂದು 12 ಗಂಟೆಯಿಂದ 2 ಗಂಟೆಯಿಂದ ಹಿಡಿದು ಮುಂಜಾನೆವರೆಗೂ ಕೂಡ ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಒಂದು ಕರಗ ಮಹೋತ್ಸವ ಕೂಡ ನಡೆಯುತ್ತೆ. ಈ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಇಲ್ಲಿ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಈ ಒಂದು ಆರಂಭಕ್ಕೂ ಮುನ್ನವೇ ಈ ಒಂದು ಮಧ್ಯಾಹ್ನ ಕೂಡ ಈ ಒಂದು ಅವಘಡ ಕೂಡ ನಡೆದಿದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಅರುಣ, ನಿಮ್ಮೆಲ್ಲ ಮಾಹಿತಿಗೆ. ದೇವರ ಹರಕೆಗೆ ಅಂತ ಭಕ್ತಾದಿಗಳು ಕರ್ಪೂರವನ್ನ ಹಚ್ಚಿದ್ರು. ಅದರ ಪರಿಣಾಮವಾಗಿ ಅಲ್ಲೇ ಸ್ಥಳದಲ್ಲಿ ನಿಲ್ಲಿಸಿದಂತಹ ವಾಹನಗಳಿಗೆ ಬೆಂಕಿ ತಗಲಿದೆ. ಸುಮಾರು 10ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಸುಟ್ಟು ಕರಕಲಾಗಿದೆ. ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದ್ರು, ಇಲ್ಲಿ ಯಾರು ಪಾರ್ಕಿಂಗ್ ಮಾಡಬೇಡಿ, ಕರ್ಪೂರ ಹಚ್ತಾರೆ ಅಂತ. ಅದೆಲ್ಲವನ್ನೂ ಮೀರಿದಂತೆ ಪಾರ್ಕಿಂಗ್ ಮಾಡಿದ್ದವರು ಅದರ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದರ ಹೊರತಾಗಿ ಯಾವುದೇ ರೀತಿಯ ಸಮಸ್ಯೆಗಳಾಗದೇ ಇರೋ ಹಾಗೆ ಅದನ್ನ ಯಶಸ್ವಿಯಾಗಿ ನಂದಿಸುವಲ್ಲಿ ಅಲ್ಲಿನ ಸ್ಥಳೀಯರು ಈ ಒಂದು ಕೆಲಸವನ್ನ ಮಾಡಿದ್ದಾರೆ.